ಇನ್ನು ಮೈತ್ರಿ ಪಕ್ಷಗಳ ಬಿಡದಿ ಟು ಬೆಂಗಳೂರು ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಗೊಂದಲ ಉಂಟಾಗಿದೆ. ಬಿಜೆಪಿ ಪಾದಯಾತ್ರೆ ಘೋಷಣೆ ಬಳಿಕ ಜೆಡಿಎಸ್ ಕೂಡ ಅನೌನ್ಸ್ ಮಾಡಿದೆ ಪಾದಯಾತ್ರೆಯನ್ನ. ಮೈತ್ರಿಯಲ್ಲಿ ಈಗ ಪಾದಯಾತ್ರೆ ವಿಚಾರಕ್ಕೆ ಗೊಂದಲ ಉಂಟಾಗಿದೆ. ಎರಡೆರಡು ಪಾದಯಾತ್ರೆ ಗೊಂದಲದ ಬಗ್ಗೆ ರವಿಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮದು ಒಂದೇ ಧ್ವನಿ, ಒಂದೇ ಹೋರಾಟ, ಒಂದೇ ಪಾದಯಾತ್ರೆ. ಬೆಂಗಳೂರಲ್ಲಿ ವಿಧಾನ ಪರಿಷತ್ನ ಸದಸ್ಯ ಎನ್ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಉಭಯ ಪಕ್ಷಗಳ ನಾಯಕರು ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತಾರೆ. ದಿನಾಂಕದ ಬಗ್ಗೆ ಜೆಡಿಎಸ್ ನಾಯಕರ ಜೊತೆಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ತೀವಿ. ಮೈತ್ರಿ ಪಕ್ಷಗಳ ಬಿಡದಿ ಟು ಬೆಂಗಳೂರು ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲ ಉಂಟಾಗಿದೆ. ಈ ವಿಚಾರವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ MLC ಆಗಿರುವಂಥ ರವಿಕುಮಾರ್. ಎರಡೆರಡು ಪಾದಯಾತ್ರೆ ಗೊಂದಲದ ಬಗ್ಗೆ ರವಿಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿರೋದು. ಅಂದರೆ ಒಂದು ಕಡೆ ಬಿಜೆಪಿಯವರು ಪಾದಯಾತ್ರೆ ಮಾಡ್ತೀನಿ ಅಂತಿದ್ದಾರೆ, ಇದರ ಜೊತೆಗೆ ಜೆಡಿಎಸ್ನವರು ಕೂಡ ಅನೌನ್ಸ್ ಮಾಡಿದ್ದಾರೆ. ಮೈತ್ರಿ ಮಾಡಿಕೊಂಡಿದ್ರು ಕೂಡ ಇಲ್ಲಿ ಬಿರುಕುಂಟಾಗಿದೆಯಾ ಅಂದರೆ ಬಿಜೆಪಿಯವರೇ ಸಪ್ರೇಟಾಗಿ ಮಾಡ್ತಾರೆ ಅಥವಾ ಜೆಡಿಎಸ್ನವರು ಸಪ್ರೇಟಾಗಿ ಮಾಡ್ತಾರೆ? ಇಲ್ಲ, ನಾವೆರಡೂ ಕೂಡ ನಮ್ಮದು ಒಂದೇ ಧ್ವನಿ ಇದೆ, ಒಂದೇ ಹೋರಾಟ ನಮ್ಮದು. ಹಾಗಾಗಿ ಒಂದೇ ಪಾದಯಾತ್ರೆಯನ್ನು ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಇದ್ರ ಬಗ್ಗೆ ಏನು ಮಾತನಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿ ಉಭಯ ಪಕ್ಷಗಳು ಕೂಡ ಸೇರಿಕೊಂಡು ಒಟ್ಟಿನ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಮಾತನಾಡಿದ್ದಾರೆ. ಚಲವಾದಿ ಕೂಡಲೇ ಬಿಡದಿಯ ಟೌನ್ಶಿಪ್ ನ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಪಡಿಸುತ್ತೆ. ನಿನ್ನೆಯ ದಿನ ಸಾವಿರಾರು ಸಂಖ್ಯೆಯಲ್ಲಿ ರೈತರನ್ನ ಸೇರಿಸಿ ಒಂದು ಬೃಹತ್ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ಒಂದು ದೊಡ್ಡ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಾರ್ಟಿ ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ರವರು, ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ರವರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ರೈತ ಹೋರಾಟಗಾರರಾಗಿರ್ತಕ್ಕಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ಚಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ಬಿಡದಿ ಟೌನ್ಶಿಪ್ ನ ಕೂಡಲೇ ಹಿಂದೆ ಪಡಿಬೇಕು ಅಂತೇಳಿ ಆಗ್ರಹ ಪಡಿಸಿದ್ದೇವೆ. ಅಕಸ್ಮಾತ್ ವಾಪಸ್ ತೆಗೆದುಕೊಳ್ಳದೆ ಹೋದ್ರೆ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳಿ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡಿದ್ರು. ಕೂಡಲೇ ಬಿಡದಿಯ ಟೌನ್ಶಿಪ್ ನ ಯೋಜನೆಯನ್ನ ಕೈ ಬಿಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ